If you could ask me any questions in particular, I would like to. Independent movement, SM Krishna also last week, you had conversations with other leaders also. So why have you chosen Center as an independent candidate? The reason I had gone to meet senior leaders like Mr. SM Krishna or Mr. Siddaramaiah was to explain whatever was happening in Mandya and the decision I was about to take, and to seek their blessings more than anything. It was not to ask them to join any party or such. It was just to seek their advice and blessings regarding my next step. ನಿಮಗೆ ಸಿದ್ದರಾಮಯ್ಯನವರು ಬೆಂಬಲ ಇದೆ ಅನ್ನುವಂಥ ಮಾತುಗಳು ಒಂದ್ ಕಡೆ ಕೇಳಿಬರ್ತಾ ಇದೆ. ಜೊತೆಗೆ ನೀವು ಬಿಜೆಪಿಯಲ್ಲಿ ರಾಜಿಯಾಗಿ ಜೊತೆಗೆ ಯಡಿಯೂರಪ್ಪ ರಾಜಿಯಾಗಿ ಬೆಂಬಲವನ್ನ ಕೇಳಿದ್ದಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್, ಜೆಡಿಎಸ್ ಮತ್ತೆ ಬಿಜೆಪಿ ಬೆಂಬಲ ಸಿಗ್ತಾ ಇದೆ ಅನ್ನೋ ಮಾತು ಏನಿದೆಯಲ್ಲ, ಅದು ನಿಜಕ್ಕೂ ಸಿಗುತ್ತೆ ಅನ್ನೋ ವಾಸ್ತವ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ನಿಮಗೆ? ನಂಬಿಕೆ ಯಾಕಿದೆ ಅಂದ್ರೆ, ಅಂಬರೀಷ್ ಅವರು ಯಾವತ್ತೂ ಪಕ್ಷಾತೀತವಾಗಿದ್ರು. ಅವರಿಗೆ ಎಲ್ಲಾ ಪಕ್ಷಗಳಲ್ಲೂ ಅವರ ಸ್ನೇಹಿತರಿದ್ರು, ಹಿತೈಷಿಗಳಿದ್ರು. ಅವರಿಗೆಲ್ಲ ಇವತ್ತು ಪ್ರತ್ಯಕ್ಷವಾಗಿ ಅವ್ರ ಪಕ್ಷಗಳಿಗೆ ಅವರು ಪರ ಅವ್ರು ನಿಂತ್ಕೋಬೇಕು. ಆದ್ರೂ ನನಗೆ ವಿರುದ್ಧವಾಗಿ ಅವರು ಯಾರು ಏನು ಬಯಸಲ್ಲ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ಬೆಂಬಲ ಅನ್ನೋದು ಪಾರ್ಟಿಗಳು ಹೇಳಿಕೆಗಳ ಮೂಲಕ ಹೇಳದೇ ಇರ್ಬೋದು, ಆದರೆ ಜನರ ಬೆಂಬಲ ಇದೆ. ನಾನು ಇದು ಜನಕ್ಕೋಸ್ಕರ ಮಾಡ್ತಾ ಇರೋದು, ಅಂಬರೀಷ್ ಅವರ ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇರೋದು. ಸೊ ಹಾಗಾಗಿ ಜನರ ಬೆಂಬಲ ನನಗಿದೆ, ಆ ಭರವಸೆ ನನಗಿದೆ. One minute, please. Have you specifically sought any political party support? Because the BJP is withholding its position on Mandya. They're waiting for your. See, the only party I had sought or I wanted a ticket from was the Congress party. As my husband had belonged to the Congress party for the past 20 years or so. So I would have thought it would be the right party for me to seek a seat. But they had replied saying they were in a situation where they could not field a candidate from Mandya as they were in a coalition. Well, I expected the Congress maybe should have put up a fight, because not for me. There are thousands of party workers, Congress party workers in Mandya today who are facing a identity crisis, existence crisis. And they have come to me also requesting, a way out of this for them, because they seem to think that with this decision, Congress party will find it very, very tough to ever come back in that region. And they have worked loyally for Amrish in the party all these years. So it becomes my duty also to stand by them in whatever way they can. And they principally are behind me also. ಮೇಡಮ್, ಒಂದು ಮಾತು ಹೇಳಿದ್ರೆ ನೀವು ವೈಯಕ್ತಿಕವಾಗಿ ಯಾವುದೇ ರೀತಿಯ ಚರ್ಚೆಗಳು ವಾಗ್ದಾಳಿ ಆಗಬಾರ್ದು ಅಂತ. ಆದ್ರೆ ನೀವು ರಾಜಕಾರಣಕ್ಕೆ ಬರ್ತೀರಿ ಅಂತ ಆರಂಭದಲ್ಲಿ ಹೇಳುವಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಎದುರಾಳಿಗಳು ನಿಮ್ಮ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ನಿಲ್ಸಿಲ್ಲ. ಅದ್ರ ಜೊತೆಗೆ ನೀವು ಮಂಡ್ಯದಲ್ಲಿ ಅಭಿಮಾನಿಗಳಿಗೋಸ್ಕರ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾ ಇದ್ರಿ. ಆದ್ರೆ ನಿಮ್ಮ ಎದುರಾಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಂಬರೀಷ್ ಅವರಿಗೆ ಅವರ ಕುಟುಂಬ ರಾಜಕಾರಣಕ್ಕೆ ಬರೋದು ಇಷ್ಟ ಇರಲಿಲ್ಲ, ಮೊದಲೇ ಹೇಳ್ತಾ ಇದ್ರು ಅಂತ ಕೂಡ ಪ್ರಚಾರ ಮಾಡ್ತಾರೆ. ಇದಕ್ಕೆ ನೀವು ಸ್ಪಷ್ಟನೆ ಇದೆ? ಅಂಬರೀಷ್ ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿ, ಕುಟುಂಬ ರಾಜಕಾರಣನೂ ಮಾಡಿ, ಅವರು ರಾಜಕಾರಣದಲ್ಲಿ ಒಂದಷ್ಟು ಏಳುಬೀಳುಗಳನ್ನು ನೋಡಿ ಬಂದವರು. ಅವ್ರಿಗೆ ಗೊತ್ತಿತ್ತು ಅದರಲ್ಲಿ ಬರುವಂಥ ಕಷ್ಟ ಏನಿದೆ ಅಂತ ಅವ್ರು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವ್ರು ಹೇಳಿದ್ದು, ನಾನು ನಮ್ಮ ಕುಟುಂಬದವರನ್ನ, ನನ್ನ ಹೆಂಡತಿನೋ ನನ್ನ ಮಗನನ್ನೋ ನಾನು ಪ್ರಮೋಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಬೇರೆಯವ್ರ ಮಕ್ಕಳು ಇದ್ದಾರೆ, ಅವರು ಬರಲಿ ರಾಜಕಾರಣಕ್ಕೆ, ಅವರು ಬೆಳೀಲಿ, ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ. ನನ್ನ ಹೆಂಡತಿನೋ ನನ್ನ ಮಗನನ್ನೋ ನಾನು ಯಾಕೆ ತರಲಿ? ಅವ್ರಿಗೆ ಸಾಮರ್ಥ್ಯತೆ ಇದ್ದರೆ ಅವರು ಬರಲಿ, ಅವ್ರ ಕಾಲ ಮೇಲೆ ನಿಂತ್ಕೊಂಡು
ಅವರೇ ಒಂದು ಸ್ಥಾನಮಾನ ಪಡೀಲಿ, ಅದಕ್ಕೆ ನಾನು ಬೇಡ ಅನ್ನಲ್ಲ ಅನ್ನೋ ಒಂದು ಮಾತು ಅವರ ಮಾತಿನಲ್ಲಿ ಅರ್ಥ ಅದು. ಇದನ್ನ ಅವರ ಸ್ವಭಾವ ಏನಿತ್ತು, ಅವರ ನಿಸ್ವಾರ್ಥ ಗುಣ ಏನಿತ್ತು ಅಂತ ಅರ್ಥ ಮಾಡ್ಕೊಂಡಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಈ ಚುನಾವಣೆಯಲ್ಲಿ ಆ ಮಾತುಗಳನ್ನ ನೀವು ಬೇರೆ ಥರದಲ್ಲಿ ಬಳಸ್ಕೊಂಡು ಇದನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡಬೇಕು ಅಂತ ಆದ್ರೆ ನೀವು ಆ ಅರ್ಥ ತಗೋಬೇಕು. ಇದರಲ್ಲಿ ನಿಜಾಂಶ ಏನು ಅಂತ ಜನಕ್ಕೆ ಗೊತ್ತಿಲ್ಲ. ಇವತ್ತು ಅದೇ ಅಂಬರೀಷ್ ಅವರನ್ನ ಪ್ರೀತಿಸ್ತಿರೋ ಜನ ನನ್ನ ಹತ್ರಕ್ಕೆ ಬಂದು ನೋವಿನ ಮಾತು, ಪ್ರೀತಿಯ ಮಾತುಗಳು ಹೇಳಬೇಕಾದ್ರೆ ಅವರ ಕಣ್ಣುಗಳಲ್ಲಿ ನಾನು ನೋಡಿ ಬೇಡ ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ನಲ್ಲಿ ಮಾನವೀಯತೆಯೇ ಇಲ್ಲ ಅಂತ ನನಗನ್ಸಿತ್ತು. ಹಾಗಾಗಿ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಇದರಿಂದ ಅಂಬರೀಷ್ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತ ಒಂದು ದೃಢ ನಂಬಿಕೆ. Sympathy will gain your vote percentage in Mandya. Another one, you have blessings from both the parties, Congress and BJP. So will that also work? And you have the great God with you, Darshan and Yash. All these aspects where while earning votes, will all these matters I know sympathy votes are always a factor in these kind of situations, but I would like to make it specifically clear that that's not why I'm here. Because if I wanted to cash in on a sympathy factor, if I wanted to come into politics by any which way I can, I had a lot of offers, as you all know. I was suggested to stand from Bangalore North, Bangalore South. I was offered an MLC post, all of which I refused. I have made my stand very clear right from the very beginning that it's Mandya or nothing for me. This might be a more difficult path for me, but I feel this is the right path for me. I am not doing it because I feel I have to win, or I am not doing it because I don't have the fear of losing. ಸೋಲು ಗೆಲ್ಲುವ ಒಂದು ನಮ್ಮ ಕೈಲಿಲ್ಲ, ಅದು ದೇವರ ಇಚ್ಛೆ, ಜನರ ಆಶೀರ್ವಾದ. ಆದರೆ ನಾನು ನಿಂತ್ಕೊಂಡಿರೋದು ನನ್ನ ಜನ ನನ್ನನ್ನು ಕೇಳಿದಾಗ ಅವ್ರಿಗೋಸ್ಕರ ನಾನು ಸ್ಪಂದಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. I don't see this as a fight against anybody. I am seeing this as a fight for the people of Mandya. What's the mood there? Because several people have been saying the outside support of the Congress workers will be there for you. Is the coalition really working in Mandya, and will the Congress workers outside support be there? Please, secondly, two stalwarts of Sandalwood, Yash and Darshan are with you. How much of this will make an impact to you? See, the support of the film industry has always solidly, whatever the decision I have taken, they said they'll stand by me. So of course, this will count a lot for me, is what I'm thinking. But to answer your earlier question, that the coalition, the decisions taken by the leadership, in whatever wisdom I think, has not made the Congress workers happy in Mandya. That's an open fact. There's no secret to the fact that Congress workers in Mandya are very, very unhappy. And they see this as a move that will wipe out their existence. And they are not ready to do that. ಮಂಡ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಎಷ್ಟು ಜನ ರೈತರಿಗೆ ಸಹಾಯ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಅವರು? ರೈತರ ಬಗ್ಗೆ ಏನ್ ಕಾಳಜಿ ಇದೆ? ಒಂದು ಪ್ರಶ್ನೆ ಕೂಡ ಜೆಡಿಎಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾರ್ಯಾರು ಏನು ಕಾಳಜಿ ತೋರಿಸ್ತಾರೆ ಅನ್ನೋದು ಕೇಳಬೇಕಾಗಿರೋ ಪ್ರಶ್ನೆ. ಈಗ ಅಧಿಕಾರ ಬಂದ ಮೇಲೆ
ಒಂದು ವೇಳೆ ಗೆದ್ದು ಬಂದ ಮೇಲೆ ನೀವು ಈ ಪ್ರಶ್ನೆ ಕೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಅಂಬರೀಷ್ ಅವರಿದ್ದಾಗ ಕಾವೇರಿ ನೀರಿನ ಸಮಸ್ಯೆ ಬಂದಾಗ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತ ಒಂದು ಇಂಥ ಒಂದು ತ್ಯಾಗನ ಬೇರೆ ಯಾರಾದರೂ ರಾಜಕಾರಣ ಇವತ್ತಿನ ಕಾಲಕ್ಕೆ ಮಾಡಿದ್ದಾರೆ ಅಂತ ನೀವು ನನಗೆ ತೋರಿಸಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ಸೊ ರೈತರ ಪರ ನಾವೆಲ್ಲ ನಾವು ಮಾತು ಹೇಳೋದಾದ್ರೆ ಅದು ಬರೀ ಸುಳ್ಳಿನ ಮಾತು. ಇಡೀ ಸರ್ಕಾರ ನಿಮ್ಮ ವಿರುದ್ಧ ಹಣದ ಹೊಳೆಯನ್ನು ಅನುಸರಿಸಲ್ಪಟ್ಟಿದೆ ಅಂತ ಮಾಹಿತಿ ಕೂಡ ಇದೆ. ಸೊ ಆ ಒಂದು ಹಣದ ಹೊಳೆಯಲ್ಲಿ ನೀವು ಬೇರೆ ಹೋಗ್ತೀರಾ ಅಥವಾ ಎದುರು ನಿಲ್ತೀರಾ? ನೀವಿದ್ದು ನಿಜ ಇರ್ಬೋದು, ನನಗೆ ಗೊತ್ತಿಲ್ಲ. ಹಣದ ಶಕ್ತಿ ನನ್ನ ಹತ್ರ ಅಂತೂ ಇಲ್ಲ. ನನ್ನ ಹತ್ರ ಇರೋದು ಅಂಬರೀಷ್ ಅವರು ಸಂಪಾದನೆ ಮಾಡಿರುವಂತ ಆಸ್ತಿ, ಆ ಜನಶಕ್ತಿ. ಸಿದ್ದರಾಮಯ್ಯನವರ ಮನೆಗೆ ಮೊದಲು ಹೋಗುವ ಮೊದಲು ದೇವೇಗೌಡ ಮನೆಗೆ ಬಂದಿದ್ರೆ ಜೆಡಿಎಸ್ ನಿಂದಲೇ ಅವರ ಸ್ಪರ್ಧೆಗೆ ಇರ್ತಾ ಇದ್ರು ಅಂತ ಜೆಡಿಎಸ್ ನಾಯಕರು ಕೂಡ ಪ್ರಚಾರ ಮಾಡ್ತಾರೆ. ಮೇಡಮ್, ಅದಕ್ಕೆ ಪೂರ್ವಕವಾಗಿ ನೀವು ನಿರ್ಧಾರ ನಿಮ್ಗೆ ಯಾರಾದ್ರೂ ಜೆಡಿಎಸ್ ನಾಯಕರು ಆಫರ್ ಕೊಟ್ಟಿದ್ರ? ನೀವು ಜೆಡಿಎಸ್ ಬನ್ನಿ ಅಥವಾ ಜೆಡಿಎಸ್ ಇಂದ ನಿಮ್ಗೆ ಬೇರೆ ಏನಾದ್ರು ಹುದ್ದೆ ಕೊಡ್ತೀವಿ ಅಂತ ಏನಾದ್ರು ಕೇಳಿದ್ರಿ? ಅದರ ಪೂರ್ವಕವಾಗಿ ಅಂತ ನೀವು ಕೇಳಿದ್ದು ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸಕ್ತಿ ನನ್ನಲ್ಲಿ ಯಾವುದೇ ಮೂಲೆಯಲ್ಲೂ ಇಲ್ಲ. ಇವತ್ತೂ ಇಲ್ಲ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ. ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ನಿರ್ಧಾರ ಕೇವಲ ಮಂಡ್ಯದ ಜನರ ಆಸೆಗೆ ನಾನು ಬಂದಿರೋದು. ಇದಕ್ಕೆ ಮೊದಲೇ ನನಗೆ ಒಂದು ಇನ್ಸಿಡೆಂಟ್ ಮಾತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮಂಡ್ಯದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಅಂತ ನಾವು ಮಾಡಿದಾಗ ಅದರಲ್ಲಿ ಒಂದು JDS ಕಡೆಯಿಂದ ಯಾವುದೇ ಲೀಡರ್ಸ್ ಆಗಲಿ, ಇನ್ವೈಟೀಸ್ ಆಗಲಿ, ಯಾವ ಮೆಂಬರ್ಸನ್ನು ಬರದೆ ಒಂದು ರೀತಿಯ ಬಾಯ್ಕಾಟ್ ಮಾಡಿದ್ರು. ಆವತ್ತಿನ ದಿನ ನನಗೆ ರಾಜಕೀಯದ ಬಗ್ಗೆ ಒಂದು ಮೂಲೆ ನನಗೆ ಯೋಚನೆ ಇರಲಿಲ್ಲ. ಇಲ್ಲಿ ಯಾಕೆ ಹೀಗೆ ಮಾಡಿದ್ರು ಅನ್ನೋ ಒಂದು ನನಗೆ ಬೇಜಾರಾಗಿತ್ತು. ಸ್ವಲ್ಪ ಜನಕ್ಕೂ ಬೇಜಾರಾಯಿತು, ಯಾಕೆ ಯಾರೂ ಬಂದಿಲ್ಲ, ಏನು ತಪ್ಪು ಮಾಡಿದ್ದೀವಿ ನಾವು ಅಂತ ನನಗೆ ಅರ್ಥ ಆಗಿಲ್ಲ ಆವತ್ತು. ಆದರೆ ಅದರ ಹಿಂದೆ ಒಂದು ರಾಜಕೀಯವಾದ ಏನಾದರೂ ಅರ್ಥ ಐತೆ ಅನ್ನೋದು ಆಮೇಲೆ ಅರ್ಥ ಆಗ್ತದೆ ನನಗೆ, ಆವಾಗ ಗೊತ್ತಾಗ್ತದೆ. ಆಮೇಲೆ ನೀವೇ ಮಾಧ್ಯಮಗಳು ಹೋಗಿ ಕೇಳಿದಾಗ ಅವರ ನಾಯಕರು ಏನಂದ್ರು, ಸುಮಲತಾ ಅವರು ನಮ್ಮ ಪಕ್ಷದವರಲ್ಲ, ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಸೊ ನಮ್ಮ ಪಕ್ಷದಲ್ಲಿ ನಾವು ಯಾಕೆ ಆಫರ್ ಕೊಡೋಣ? ಮಂಡ್ಯ ಅನ್ನೋದು JDS ಭದ್ರಕೋಟೆ ಆಗಿದೆ. ನಮ್ಮದೇ 8 ಜನ MLAಗಳಿದ್ದೀವಿ ನಾವು. ಹಾಗಾಗಿ ನಮ್ಮ ಅಭ್ಯರ್ಥಿನೇ ನಾವು ಇಲ್ಲಿಂದ ಕಣಕ್ಕಿಳಿಸ್ತೀವಿ, ಸುಮಲತಾ ಅವರಿಗೆ ನಾವು ಯಾಕೆ ಕೊಡೋಣ ಅನ್ನೋ ಒಂದು ಮಾತು ನಿಮ್ಮ ಮಾಧ್ಯಮಗಳ ಮೂಲಕನೇ ನನಗೂ ಗೊತ್ತಾಗಿರೋದು. ಹಾಗಾಗಿ ನಾನು ಈ ವಿಚಾರವಾಗಿ ಅವರನ್ನ ನಾನು ಅಪ್ರೋಚ್ ಮಾಡೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಂತ ನನಗೆ ಆ ಸಂದೇಶ ಆಗ್ಲಿಕ್ಕೆ ಗೊತ್ತಾಯ್ತು. Based on the mood in Mandya, that prior to your announcement today, the electorate was mostly confused about whether the developmental activities that will be carried out by an independent entity is, if it's worth doing that, and how difficult would it be? So, how do you plan to tackle it? I think I'm here, that's what I'm here to prove, that if you have a will, there is a way. Definitely I will put all my goodwill that Amrish had earned over these years to good use for the people of Mandya to the best of my ability. I'm going to sincerely work for them. I'm going to fight for Mandya.
This is my fight for Mandya, not fight against it. I'm sure there will be a lot of pressure, a huge amount of pressure. But my confidence comes from the people of Mandya, their love for Amrish and their faith in me that I could carry forward his legacy and his dreams and the works he's done for Mandya. When you call for your friends like Rajinikanth for campaigning, ma'am? Very ardently, you are not opening your cards as of yet. Now suppose if you win the election of Mandya constituency, which party, which government you are going to, support? That is my question. See, I have very clearly stated right from the beginning that I have reached this decision only for people based on what they want from me and what they expect from me. So if such a situation arises, I will ask the people of Mandya what Sumalata has to do for them. If they advise me, join this party or that party, I will abide by their wishes. If they say no, I will also say no. Will you ask for your friends like Chiranjeevi, Rajinikanth, for campaigning support? Can't hear. The BJP would directly support you. Have there been any talks in this regard? See, I have only been hearing some statements of support from BJP leaders, in the media. I have not spoken to any of them regarding this. But to answer that question, I have support, I think, of a lot of groups in Mandya. They will come out in support of me, which you will know in the future, in the coming days. And I mean, as an independent, I know it's a mammoth task. I'm taking on a huge might. It's not going to be an easy win. Easiest option for me would have been to join a party and, they would have taken care of everything. But you have to understand that I've opted to take the difficult path here because I have heeded the people's request. That is what I know. ಮೇಡಮ್ ಒಂದು ನಿಮಿಷ ಆಲ್ರೆಡಿ ಸ್ಯಾಂಡಲ್ವುಡ್ನಲ್ಲಿ ಒಂದು ವಿಭಾಗ ಆಗ್ತಾ ಇದೆ. ಸುಮಲತಾ ಮೇಡಮ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಮತ್ತು ಇವರು ಕಲಾವಿದರು ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಆಲ್ರೆಡಿ ಒಂದು ಹೆಸರು ಬರ್ತಾ ಇದೆ. ಸೊ ಇದು ಬರೀ ನಿಮ್ಮ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಈ ಸ್ಟಾರ್ ನಟರು ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಆಗಿರುತ್ತಾ? ಹೇಗಿರುತ್ತೆ ವಿಭಾಗ ಅಥವಾ ಆಗದೇ ಇರುವಾಗ ಹೇಗೆ ನೋಡ್ಕೊಳ್ತೀವಿ ಎಲ್ಲ ಚಿತ್ರರಂಗ ಆಗಲಿ ರಾಜಕೀಯ ಆಗಲಿ ಒಬ್ಬರ ಹೆಸರು ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಕಿರೋರು. ಆ ಹೆಸರು ಯಾರ್ದು ಹೇಳಿ? ಅಂಬರೀಷ್ ಅನ್ನೋ ಹೆಸರು. ನಮಗೂ ಯಾರೇ ಯಾವ ಪಕ್ಷಕ್ಕೆ ಚಿತ್ರರಂಗದಲ್ಲೂ ಒಂದಷ್ಟು ರಾಜಕಾರಣದಲ್ಲಿರುವಂಥವ್ರು ಇದ್ದಾರೆ. ಬಟ್ ಅಂಬರೀಷ್ ಪಕ್ಷಕ್ಕೆ ಎಲ್ಲರೂ ಸೇರಿದವರು, ಯಾರು ಬೇರೆ ಅವರಲ್ಲ. ನಾವೆಲ್ಲರೂ ಅಂಬರೀಷ್ ಪಕ್ಷದವರೇ ಅನ್ನುವಂಥ ಮಾತುಗಳೇ ಅವ್ರ ಬಾಯಿಂದ ಬರುತ್ತೆ ಹೊರತು ಅಂಬರೀಷ್ ವಿರುದ್ಧವಾಗಿ ಯಾರು ಏನು ಹೇಳಿ. ಮುಖ್ಯಮಂತ್ರಿಗಳು ಮತ್ತೆ ಅವರ ಮಗನೂ ಸಹ ಚಲನಚಿತ್ರ ಮಾಧ್ಯಮದ ಮೂಲಕನೇ ಅವ್ರೀಗ ಫೀಲ್ಡ್ ಬಂದಿರೋ ಕಾರಣಕ್ಕೋಸ್ಕರ ನೀವು ಬೈಫರ್ಕೇಶನ್ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿಗಳು ಹೇಳ್ತಾರೆ? ಅವರು ಸಹ ತಮ್ಮ ಅಧಿಕಾರವನ್ನು ಬಳಸಬಹುದು. ಈಗ ಅವರು ಸಹ ಈ ಫೀಲ್ಡ್ ಇರೋ ಕಾರಣಕ್ಕೋಸ್ಕರ ನೀವು ಅದು ವಿಭಜನೆ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತ? ನಾನು ಆಗ್ಲೇ ಹೇಳಿದ್ದೀನಿ, ಒಂದು ಚುನಾವಣೆ, ಒಂದು ರಾಜಕಾರಣದಿಂದ ನನಗೆ ಸಂಬಂಧಗಳು, ಸ್ನೇಹಿತರು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಎಲ್ಲರೂ ಅದೇ ರೀತಿಯಲ್ಲಿ ಹೋಗಬೇಕು ಅನ್ನೋದೇ ನನ್ನ ಆಸೆ. ಈ ಚುನಾವಣೆ ಅನ್ನೋದು ಬರುತ್ತೆ ಹೋಗುತ್ತೆ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಇದೆಲ್ಲರೂ ನಾವು ಕುಡಿದ್ವಿ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗೋದು ಒಂದು ಆರೋಗ್ಯಕರವಾದ ವಿಷಯ. ಮೇಡಮ್, ನೀವು ಇವಾಗ ಕಾಂಗ್ರೆಸ್ ರೆಬಲ್ ಆಗಿ ನಿಂತ್ಕೊಳ್ತೀರಾ?
ಅಥವಾ ಇಂಡಿಪೆಂಡೆಂಟ್ ಕಾಂಗ್ರೆಸ್ ರೆಬಲ್ ಕಾಂಗ್ರೆಸ್ ರೆಬಲ್ ಅನ್ನೋ ಮಾತೇ ಬರಲ್ಲ. ಯಾಕಂದ್ರೆ ನಾನು ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಮೆಂಬರ್ ಆಗಿರಲಿಲ್ಲ. ಸೊ ಇದೇನಾದ್ರೂ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತಾನೆ ಇವತ್ತು ನೀವು ಗೆದ್ದ ಮೇಲೆ ಯಾವ್ದಾದ್ರು ಪಕ್ಷಕ್ಕೆ ಸಪೋರ್ಟ್ ಕೊಡಲೇಬೇಕಾಗುತ್ತೆ, ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ. ಒಂದು ಮುಗಿಸಿ ಮೇಡಮ್, ತಾವು ಗೆದ್ದ ಮೇಲೆ ಎರಡರಲ್ಲಿ ಒಂದು ಇದು ಸೆಂಟ್ರಲ್ ಕೋalitionಗೆ ಸಪೋರ್ಟ್ ಕೊಡಲೇಬೇಕಾಗುತ್ತೆ, ಇಲ್ಲ NDA ಹಾಗೂ ಕಾಂಗ್ರೆಸ್ ಸೈಡ್ ಇದಕ್ಕೆ. ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಮಂಡ್ಯದ ಜನಕ್ಕೆ ಎಷ್ಟು ಸಹಾಯ ಮಾಡಕ್ಕೆ ಸಾಧ್ಯ? ಎರಡರಲ್ಲಿ ಒಂದು ಪಕ್ಷಕ್ಕೆ ನೀವು ಸಪೋರ್ಟ್ ಕೊಡಲೇಬೇಕು ಗೆದ್ದ ಮೇಲೆ, ಯಾವ್ದು ಕೊಡ್ತೀರಾ? ಅಲ್ಲಿ ಕೊಡಲೇಬೇಕು ಅಂತ ಏನು ಕಂಪಲ್ಷನ್ ಅಂತ ಏನು ಇಲ್ಲ. ಆ ಥರ ಸದ್ಯಕ್ಕೆ ಆ ಪರಿಸ್ಥಿತಿ ಬಂದಾಗ ನಾನು ಆಗಲೇ ಹೇಳಿದ್ದೆ, ನಾನು ಜನರನ್ನೇ ಕೇಳ್ತೀನಿ, ಒಂದು ಪರಿಸ್ಥಿತಿ ಇದೆ, ನಿಮ್ಮೆಲ್ಲರೂ ಒಳ್ಳೇದು ಮಾಡೋದಕ್ಕೋಸ್ಕರ ನಾನು ಏನು ಮಾಡಬೇಕು, ಎಂಥ ನಿರ್ಧಾರ ತಗೋಬೇಕು, ಯಾವ ಕಡೆಗೆ ನಾನು ಹೆಜ್ಜೆ ಹಾಕಬೇಕು ಅಂತ. ನನ್ನದು ಏನೇ ಇದ್ರೂ ಜನರಿಂದ ಬರಬೇಕು, ಜನಾಭಿಪ್ರಾಯ ಆಗಬೇಕು, ಜನರ ಕೂಗಾಗಬೇಕು. ನಾನು ಸ್ವತಃ ನಾನೇ ಒಂದು ನಿರ್ಧಾರಕ್ಕೆ ನಾನು ರೆಡಿ ಇಲ್ಲ. ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತ ಮಹಾರಾಷ್ಟ್ರ ಎರಡೂ ಪಕ್ಷದ ನಾಯಕರಿದೆ. ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಬೆಂಬಲಿಸ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ತಾವು ನೋಡಿ, ಇದುವರೆಗೂ ಕಾಂಗ್ರೆಸ್ ಪಕ್ಷದವರಾಗಲಿ ಬಿಜೆಪಿ ಪಕ್ಷದವರಾಗಲಿ ಯಾರು ನೀವು ಗೆದ್ದ ಮೇಲೆ ಏನು ಮಾಡ್ತೀರಾ, ನಮಗೆ ಸಪೋರ್ಟ್ ಕೊಡ್ತೀರಾ, ನಮ್ಮ ಪಕ್ಷ ಸೇರ್ತೀರಾ ಅನ್ನೋದು ಮಾತು ಚರ್ಚೆ ಆಗಿಲ್ಲ. ನಾನು ಇದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ. ಆವಾಗ ಯಾರು ಏನು ಹೇಳಿದ್ರು ನಾನು ಕೇಳೋದು ಜನರನ್ನೇ. ನಾನು ಯಾವ ಪಕ್ಷಕ್ಕೂ ನಾನು ಮಕ್ಕಳಲ್ಲ, ನಾನು ಜನರಕ್ಕೆ ಬರ್ತಾ No, ask her questions. Well, come later. We'll talk later. Let them all finish. Madam, now once you finish, ನಾನು ಅದು ಒಂದು ಸೌಜನ್ಯದ ಭೇಟಿಯಾಗಿತ್ತು. ನಾನು ಅವರ ಆಶೀರ್ವಾದ ಪಡೆಯೋಕ್ಕೆ ಅಂತ ನಾನು ಹೋಗಿದ್ದೆ. ಅವರು ಗುಡ್ ವಿಶಸ್ ಹೇಳಿ ಕಳಿಸಿದ್ರು. ಒಳ್ಳೆ ನಿರ್ಧಾರ ಇದು, ನೀವು ಧೈರ್ಯವಾಗಿ ಮುಂದೆ ಹೋಗಿ ನೀವೇ ಗೆಲ್ತೀರಾ ಅನ್ನೋ ಒಂದು ಮಾತನ್ನ, ಒಂದು ಧೈರ್ಯದ ಮಾತುಗಳು ಹೇಳಿದ್ದಾರೆ ಅಷ್ಟೇ. ನೋಡಿ, ಯಾವುದೇ ಚುನಾವಣೆ ಆದ್ರೂ ಅಲ್ಟಿಮೇಟ್ ಕೊನೆಯದಾಗಿ ತೀರ್ಮಾನ ಮಾಡಬೇಕಾಗಿರೋದು ಜನರನ್ನು ನಂಬ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಇನ್ನೇನು ನಂಬಿಕೆ ನನಗೆ ಬೇಕಾಗಿಲ್ಲ. The kind of report we have read is that BJP may decide not to, give any candidate. So if that situation arises, will you accept that offer coming from BJP or some kind of an indirect support coming from the BJP? As of now, I have not got any official communication from BJP as to whether they are going to field the candidate or not. So if I get to know of that, I can answer this question for you. ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾ ಇದ್ದೀನಿ. ಸೊ ಎಲ್ಲ ಹಿರಿಯರ ಆಶೀರ್ವಾದ ನನಗೆ ಬೇಕಿದೆ. ಪ್ರಚಾರಕ್ಕೆ ಬರೋದಾದ್ರೆ ನಾನು ಖಂಡಿತ ಸ್ವಾಗತಿಸ್ತೀನಿ. ಅವರಿಂದ ನಾನು ಪ್ರಚಾರಕ್ಕೆ ಬರಬೇಕು ಅಂತ ನಾನೇನು ಕೇಳ್ಕೊಂಡಿಲ್ಲ. ಆದರೆ ಅವರ ಆಶೀರ್ವಾದ, ಅವರ ಬೆಸ್ಟ್ ವಿಶಸ್ ನನಗಿದೆ ಅಂತ Like Rajinikanth and Kamal, ma'am, they were top.
ಎಸ್, ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ರು. 18ನೇ ತಾರೀಕಿಗೆ ನಾನು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ಅವರು ಪಕ್ಷೇತರರಾಗಿ ನಿಲ್ತೀನಿ, ಜೊತೆಗೆ 20ನೇ ತಾರೀಕಿಗೆ 10 ಗಂಟೆಗೆ ಮಂಡ್ಯಗೆ ಹೋಗಿ ನಾಮಿನೇಷನ್ ಫೈಲ್ ಕೂಡ ಮಾಡ್ತೀನಿ. ಇಲ್ಲಿ ರಾಜಕಾರಣ ಅನ್ನೋದು ಅಷ್ಟು ಈಸಿ ಅಲ್ಲ, ನಾನು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀನಿ ಅಂತ ಅನ್ಕೊಂಡಿಲ್ಲ. ಆ ಕ್ಷಣ ನನ್ನ ಹುಡ್ಕೊಂಡು ಬಂತು, ಮಂಡ್ಯದ ಜನರ ಸೇವೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ರು. ಜೆಡಿಎಸ್ನಿಂದ ಟಿಕೆಟ್ ಆಫರ್ ಇರಲಿಲ್ಲ, ನನಗೆ ಅಧಿಕಾರ ಅನ್ನೋದು ಮುಖ್ಯ ಇಲ್ಲ, ನನ್ನ ಹತ್ತಿರ ಹಣ ಕೂಡ ಇಲ್ಲ, ಅಂಬರೀಶ್ ಅವರೇ ನನ್ನ ಆಸ್ತಿ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ರು. ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ, ರೈತರಿಗಾಗಿ ಬಂದಿದ್ದೇನೆ, ಜೊತೆಗೆ ಮಂಡ್ಯದ ಜನರಿಗಾಗಿ ಬಂದಿದ್ದೇನೆ, ಕಾಂಗ್ರೆಸ್ ಬೆಂಬಲ ನೀಡುವಂತ ವಿಶ್ವಾಸ ಕೂಡ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಸುಮಲತಾ ಅವರು ಹೇಳಿದ್ದಾರೆ. ಬಿಜೆಪಿ ಬೆಂಬಲದ ಬಗ್ಗೆ ನನಗೆ ಗೊತ್ತಿಲ್ಲ, ಎಲ್ಲಿ ಹೇಳಿದಂತ ಪ್ರಶ್ನೆಗೆ ಬಿಜೆಪಿ ಬೆಂಬಲಿಸುವಂತ ಗೊತ್ತಿಲ್ಲ, ಬಟ್ SN ಕೃಷ್ಣ ಅವರು ಕೂಡ ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ, ಒಳ್ಳೆಯ ನಿರ್ಧಾರವನ್ನು ನೀನು ತೆಗೆದುಕೊಂಡಿದ್ದೀಯಾ ಅಂತ ಹೇಳಿ ಆ ಸಂದರ್ಭದಲ್ಲಿ ಮೀಟ್ ಮಾಡಿದಾಗ ನನಗೆ ಹೇಳಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅದನ್ನು ನಾನು ಎದುರು ನೋಡ್ತೀನಿ. ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದನ್ನ ನಾನು ನನ್ನ ಅಲ್ಲ, ಈ ವಿಷಯ ನನ್ನ ಸಾಮರ್ಥ್ಯತೆ ಏನು ಅನ್ನೋದು ಜನ ತೀರ್ಮಾನಿಸಬೇಕೇ ಹೊರತು ನಾನು ಹೇಳ್ಕೊಳ್ಳೋ ಕಾಂಗ್ರೆಸ್ ಲೀಡರ್ಸ್ ಜನರಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಜೆಡಿಎಸ್ಗೆ ಅಲ್ಲಿ ಒಪ್ಪಿಕೊಳ್ಳಿರೋ ಇಷ್ಟ ಇಲ್ಲ. ಈ ಥರದ ಸಪೋರ್ಟ್ ನೀವು ಬಹಿರಂಗವಾಗಿ ಒಪ್ಕೊಳ್ತೀರಾ ಕಾಂಗ್ರೆಸ್ ಅವರು ಒಪ್ಪಂದ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ನನ್ನ ಸಪೋರ್ಟ್ ಆಗಿ ನಿಂತ್ಕೋತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಎಲ್ಲರ ಸಪೋರ್ಟ್ ನಾನು ಸ್ವಾಗತಿಸ್ತೀನಿ. Right now you have that. Will you repeat the same KGF victory in the ensuing parliamentary election? ಮಾತಾಡ್ತಾರೆ